ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಅಭಾವ ವಿಪರೀತವಾಗಿ ಕಂಡು ಬರ್ತಾ ಇದೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಜಟಾಪಟಿಗೂ ಕಾರಣ ಆಗಿದೆ. ದಾವಣಗೆರೆಯಲ್ಲಿ ಈ ಬೆನ್ನಲ್ಲೇ ದುಪ್ಪಟ್ಟು ಬೆಲೆಗೆ ಯೂರಿಯಾವನ್ನ ಮಾರಾಟ ಮಾಡಲಾಗ್ತಾ ಇದೆ. ಸಂಕಷ್ಟದ ಸಮಯದಲ್ಲಿ ಲಾಭ ಮಾಡ್ಕೊಳ್ಳೋದಕ್ಕೆ ಕೆಲವರೆಲ್ಲ ಮುಂದಾಗ್ತಾ ಇದ್ದಾರೆ. 300 ರೂಪಾಯಿಯ ಯೂರಿಯಾ ಚೀಲಕ್ಕೆ 500 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ಕಂಡು ಬರ್ತಾ ಇರುವಂತಹ ಸುಲಿಗೆ ಇದು. ಹೀಗಾಗಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಪರೀತ ಪ್ರತಿಭಟನೆಗಳಿಗೂ ಕೂಡ ಇದು ಕಾರಣ ಆಗ್ತಾ ಇದೆ. ಪೊಲೀಸ್ ಭದ್ರತೆಯಲ್ಲಿ ಯೂರಿಯಾವನ್ನ ಒದಗಿಸಬೇಕಾದ ಸ್ಥಿತಿ ತಲುಪಲಾಗಿದೆ. ಕೆಲವರು ಲಾಭವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದಕ್ಕೆ ರೈತರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಅಂತೂ ಯೂರಿಯಾ ವಿತರಣೆಗೆ ಪೊಲೀಸ್ ಭದ್ರತೆಯನ್ನ ಕರ್ಕೊಂಡು ಬರಬೇಕಾಯ್ತು. ಯಾಕಂದ್ರೆ ರೈತರಿಗೆ ಸಿಗ್ತಾ ಇಲ್ಲ, ಜಮಾಯಿಸ್ತಾ ಇದ್ರು. ಇನ್ನೊಂದು ಕಡೆಗೆ ರಾಜ್ಯ ಕೇಳಿದ್ರೆ ನಾವು ಕೇಂದ್ರಕ್ಕೆ ಪತ್ರ ಬರೆದಿದ್ದೀವಿ ಅಂತಿದ್ದಾರೆ. ಆಮೇಲೆ ಮೆಕ್ಕೆಜೋಳಕ್ಕೆ ವಿಪರೀತವಾಗಿ ಯೂರಿಯಾ ಬೇಕಾಗೋದ್ರಿಂದ ರೈತರು ಕೂಡ ನಾವು ಬೆಳೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ, ಒಳ್ಳೆ ಮಳೆ ಬಂದಿದೆ, ಆದರೆ ಯೂರಿಯಾ ಹಾಕೋಣ ಅಂತ ಹೇಳಿದ್ರೆ ಇಲ್ಲ. ಹೀಗಾಗಿ ತಕ್ಷಣಕ್ಕೆ ಸರ್ಕಾರ ಈ ಗೊಂದಲಗಳನ್ನು ಬಗೆಹರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಬೆನ್ನಲ್ಲೇ ಡಬಲ್ ರೇಟ್ನ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಗಳೆಲ್ಲ ಆಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕಾಗಿರೋದು ಕೂಡ ರಸಗೊಬ್ಬರದ ಸಚಿವರು. ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ.